ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ರೀಸೆಂಟ್ ಆಗಿ ತಮಿಳ್ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಕ್ರೈಮ್ ಥ್ರಿಲ್ಲರ್ ಮೂವಿ ಸ್ಟೋರಿನ ನೋಡೋಣ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕಥೆಯ ಆರಂಭದಲ್ಲಿ ನಮಗೆ ರಾಘವನ್ನು ವ್ಯಕ್ತಿನ ತೋರಿಸ್ತಾರೆ. ಈತ ಜೈಲಲ್ಲಿರ್ತಾನೆ. ಆಗ ಒಬ್ಬ MLA ರಾಘವನ ಮೀಟ್ ಆಗೋಕೆ ಬರ್ತಾನೆ. MLA ರಾಘವ್ಗೆ, ನಾನು ನಿನ್ನ ಈ ಜೈಲಿಂದ ಹೊರಗೆ ತರ್ತೀನಿ, ಆದ್ರೆ ನೀನು ಯಾಕೆ ಕೊಲೆ ಮಾಡಿದ್ಯಾ ಅಂತ ನನಗೆ ಗೊತ್ತಿಲ್ಲ, ನೀನು ಅದರ ಬಗ್ಗೆ ಹೇಳು ಅಂತ ಹೇಳ್ತಾನೆ. ಆಗ ರಾಘವ್ ತನ್ನ ಕಥೆನ ಹೇಳ್ತಾನೆ. ಈಗ ಸ್ಟೋರಿ ಹಿಂದಕ್ಕೆ ಹೋಗುತ್ತೆ. ಇಲ್ಲಿ ಒಂದು ಕೆರೆನ ತೋರಿಸ್ತಾರೆ. ಈ ಕೆರೆಯ ದಂಡೆ ಹತ್ರ ಕೆಲವು ಹುಡುಗರು ಕೂತಿರ್ತಾರೆ. ಇವರು ಕೌಂಟಿಂಗ್ ಮಾಡ್ತಿರ್ತಾರೆ. ಇವರು 100 ಕೌಂಟ್ ಮಾಡಿದ ಮೇಲೆ ನೀರಲ್ಲಿ ಮುಳುಗಿದ್ದ ರಾಘವ್ ಎದ್ದು ಹೊರಗೆ ಬರ್ತಾನೆ. ಇನ್ನು ಅಲ್ಲೇ ಇದ್ದ ಕೆಲವರು, ರಾಘವ್ಗೆ 35 ವರ್ಷ ಆಗಿದೆ, ಆದ್ರೆ ಇನ್ನು ಅವನಿಗೆ ಮದುವೆ ಆಗಿಲ್ಲ, ಅವನಿಗೆ ಮದುವೆ ಮಾಡಲು ನಾವು ಯಾವ್ದಾದರೂ ಹುಡುಗಿನ ಹುಡುಕ್ಬೇಕು ಅಂತ ಹೇಳ್ತಾರೆ. ಇನ್ನು ಅದಕ್ಕಿಂತ ಮುಂಚೆ ರಾಘವ್ ಫೋಟೋ ತೆಗೆಸಬೇಕು ಮತ್ತು ಅದನ್ನ ಬ್ರೋಕರ್ಗೆ ಕೊಟ್ಟು ಅವನಿಗೋಸ್ಕರ ಹುಡುಗಿ ಹುಡುಕ್ಸ್ಬೇಕು ಅಂತ ಹೇಳ್ತಾರೆ. ಇದನ್ನ ಕೇಳಿ ಅಲ್ಲೇ ನಿಂತಿದ್ದ ಒಬ್ಬ ಹುಡುಗಿ, ರಾಘವ್ ಮಾಮ ಫೋಟೋ ತೆಗೆಸೋಕೆ ನಾನು ಕೂಡ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಾಳೆ. ಈಗ ರಾಘವ್ ರೆಡಿಯಾಗಿ ಫೋಟೋ ಸ್ಟುಡಿಯೋಗೆ ಹೋಗ್ತಾನೆ ಮತ್ತು ತನ್ನ ಒಂದು ಫೋಟೋನ ತೆಗೆಸ್ತಾನೆ. ಆಮೇಲೆ ಅವನು ಆ ಫೋಟೋನ ತಂದು ಏಜೆಂಟ್ಗೆ ಕೊಡ್ತಾನೆ ಮತ್ತು ತನಗಾಗಿ ಹುಡುಗಿನ ಹುಡುಕು ಅಂತ ಹೇಳ್ತಾನೆ. ಈಗ ರಾಘವ್ ಅಲ್ಲಿಂದ ತನ್ನ ಕೆಲಸಕ್ಕೆ ಹೋಗ್ತಾನೆ. ಅವನ ಅಂಕಲ್ ಕೂಡ ಅವನ ಜೊತೆ ಕೆಲಸ ಮಾಡ್ತಿರ್ತಾನೆ. ಇವರು ತೆಂಗಿನಕಾಯಿ ಶಾಪ್ ಅನ್ನ ಇಟ್ಟಿರ್ತಾರೆ. ಇಲ್ಲಿ ರಾಘವ್ ಕೆಲಸ ಮಾಡ್ತಿದ್ದಾಗ ಅಲ್ಲಿ ಸೆಲ್ವಿ ಅನ್ನೋ ಹುಡುಗಿ ಬರ್ತಾಳೆ. ಈಕೆ ರಾಘವ್ನೇ ನೋಡ್ತಿರ್ತಾಳೆ. ಈಕೆನ ನೋಡ್ತಿದ್ರೆ ಈಕೆ ರಾಘವ್ನ ಇಷ್ಟಪಡ್ತಿರೋ ತರ ಅನಿಸುತ್ತೆ. ಇಲ್ಲಿ ರಾಘವ್ ತನ್ನ ಕಸ್ಟಮರ್ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತಿರ್ತಾನೆ. ಅವನ ಬಿಹೇವಿಯರ್ ತುಂಬಾ ಚೆನ್ನಾಗಿರುತ್ತೆ. ಇದು ಸೆಲ್ವಿಗೆ ತುಂಬಾ ಇಷ್ಟ ಆಗುತ್ತೆ. ಇನ್ನು ಅಲ್ಲೇ ಸೆಲ್ವಿ ಅಕ್ಕ ಕೂಡ ಇರ್ತಾಳೆ. ಆಕೆ ಸೆಲ್ವಿಗೆ, ನಿನಗೆ ರಾಘವ್ ಇಷ್ಟ ಆದ್ನ ಅಂತ ಕೇಳ್ತಾಳೆ. ಆಗ ಸೆಲ್ವಿ, ಹೌದು, ನನಗೆ ರಾಘವ್ ತುಂಬಾ ಇಷ್ಟ ಆದ ಅಂತ ಹೇಳ್ತಾಳೆ. ಆದ್ರೆ ಸೆಲ್ವಿ ಅಣ್ಣನಿಗೆ ಈ ಮದುವೆ ಮಾಡೋದು ಇಷ್ಟ ಇರಲ್ಲ, ಯಾಕಂದ್ರೆ ರಾಘವ್ ಬಡವ ಆಗಿರ್ತಾನೆ. ಅದಕ್ಕೆ ಆತ ಸೆಲ್ವಿಗೆ, ನೀನು ಚಿಂತೆ ಮಾಡಬೇಡ, ನಾವು ಒಬ್ಬ ರಿಚ್ ಹುಡುಗನನ್ನ ನಿನಗಾಗಿ ಹುಡುಕ್ತೀನಿ ಅಂತ ಹೇಳ್ತಾನೆ. ಆದ್ರೆ ಸೆಲ್ವಿ ಅವನ ಮಾತನ್ನ ಕೇಳಲ್ಲ. ನನಗೆ ರಾಘವ್ನೇ ಇಷ್ಟ ಆದ, ನಾನು ಅವನ ಜೊತೆನೆ ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ. ಈಗ ಸೀನ್ ರಾಘವನ್ ಕಡೆ ಶಿಫ್ಟ್ ಆಗುತ್ತೆ. ಈತ ರೋಡ್ ಮೇಲೆ ಹೋಗ್ತಿರ್ತಾನೆ. ಆಗ ರೋಡ್ ಪಕ್ಕದಲ್ಲಿ ಒಬ್ಬ ಮುದುಕ ವ್ಯಕ್ತಿ ಕೂತಿರ್ತಾನೆ. ಈತನನ್ನ ನೋಡಿ ರಾಘವ್ ಆತನಿಗೆ ಜ್ಯೂಸ್ ಕೊಡೋಕೆ ಹೋಗ್ತಾನೆ. ಆದ್ರೆ ಆ ವ್ಯಕ್ತಿ ರಾಘವ್ಗೆ ಬೇಡ ಅಂತ ಹೇಳ್ತಾನೆ. ಆಕ್ಚುಲಿ ಆ ವ್ಯಕ್ತಿ ಆ ರೋಡ್ ಕಂಡೀಷನ್ ಸರಿ ಇರಲ್ಲ ಅಂತ ತುಂಬಾ ಸಾರಿ ಕಂಪ್ಲೇಂಟ್ ಕೊಟ್ಟಿರ್ತಾನೆ. ಆದ್ರೆ ಅಧಿಕಾರಿಗಳು ಅದನ್ನ ಸರಿ ಮಾಡ್ತಿರಲ್ಲ. ಅದಕ್ಕೆ ಅವನು ರಾಘವ್ಗೆ, ನಮ್ಮ ಊರಿನ ರೋಡ್ ಕಂಡೀಷನ್ ಸರಿ ಇಲ್ಲ, ಅದಕ್ಕಾಗಿ ನಾನು ತುಂಬಾ ಸಾರಿ ಕಂಪ್ಲೇಂಟ್ ಮಾಡಿದ್ದೀನಿ, ಆದ್ರೆ ಅಧಿಕಾರಿಗಳು ಅದನ್ನ ಕಿವಿಗೆ ಹಾಕೊಳ್ತಿಲ್ಲ. ಅದಕ್ಕೆ ಊರವರೆಲ್ಲ ಒಂದಾಗಿ ಬಂದ್ರೆ ನನ್ನ ಕೆಲಸ ಜಲ್ದಿ ಆಗುತ್ತೆ, ನಾನು ಎಲ್ಲರಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಇನ್ನು ಅದೇ ಟೈಮಲ್ಲಿ ಮದುವೆ ಬ್ರೋಕರ್ ಅಲ್ಲಿಗೆ ಬರ್ತಾನೆ. ಈತ ರಾಘವ್ಗೆ, ಹುಡುಗಿಗೆ ನಿನ್ನ ಫೋಟೋ ಇಷ್ಟ ಆಗಿದೆ, ಆಕೆ ನಿನ್ನ ಜೊತೆ ಮದುವೆ ಆಗೋಕೆ ಒಪ್ಕೊಂಡಿದ್ದಾಳೆ ಅಂತ ಹೇಳ್ತಾನೆ. ಆಗ ರಾಘವ್ ಆತನಿಗೆ, ಅವರು ನನ್ನ ಫೋಟೋ ನೋಡಿ ನನ್ನ ಇಷ್ಟಪಟ್ರ ಅಂತ ಕೇಳ್ತಾನೆ. ಆಗ ಬ್ರೋಕರ್ ಹೌದು ಅಂತ ಹೇಳ್ತಾನೆ. ಇದನ್ನು ಕೇಳಿ ರಾಘವ್ ಕೂಡ ಸ್ವಲ್ಪ ಲೈಟ್ ಆಗಿ ಶಾಕ್ ಆಗ್ತಾನೆ. ಇನ್ನು ರಾಘವ್ ಪಕ್ಕದಲ್ಲಿದ್ದ ಹುಡುಗಿ ಬ್ರೋಕರ್ಗೆ, ನಾವು ಕೂಡ ಆ ಹುಡುಗಿನ ನೋಡ್ಬೇಕು ಅಂತ ಹೇಳ್ತಾಳೆ. ಈಗ ಅವರೆಲ್ಲ ಸೇರಿ ಹುಡುಗಿ ಮನೆಗೆ ಹೋಗ್ತಾರೆ. ಇಲ್ಲಿ ಬಂದು ಅವರು, ನಾವು ಹುಡುಗಿನ ನೋಡ್ಬೇಕು ಅಂತ ಹೇಳ್ತಾರೆ. ಈಗ ಸೆಲ್ವಿ ಹೊರಗೆ ಬರ್ತಾಳೆ. ಆ ಹುಡುಗರಿಗೆ ಸೆಲ್ವಿ ತುಂಬಾ ಇಷ್ಟ ಆಗ್ತಾಳೆ. ಈಗ ಇವರಿಬ್ಬರ ಮನೆಯವರು ಮಾತಾಡಿ ಸ್ವಲ್ಪ ದಿನ ಆದ್ಮೇಲೆ ರಾಘವ್ ಮತ್ತು ಸೆಲ್ವಿ ಮದುವೆನ ತುಂಬಾ ಅದ್ದೂರಿಯಾಗಿ ಮಾಡ್ತಾರೆ. ಈಗ ಸೀನಿಲಿಂದ ಪೊಲೀಸ್ ಸ್ಟೇಷನ್ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ಒಬ್ಬ ವ್ಯಕ್ತಿ ತನ್ನ ಹೆಂಡತಿಯ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಕೆ ಬಂದಿರ್ತಾನೆ. ಆದ್ರೆ ಅಲ್ಲಿನ SI ಅವನ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ. ಆತ ಕಾನ್ಸ್ಟೇಬಲ್ಗೆ ಈತನ FIR ಬರೆದು ಈತನನ್ನ ಇಲ್ಲಿಂದ ಕಳಿಸು ಅಂತ ಹೇಳ್ತಾನೆ. ಈಗ ಕಾನ್ಸ್ಟೇಬಲ್ ಆತನಿಗೆ, ನಿಮ್ಮ ಊರಲ್ಲಿ ಏನ್ ನಡೀತಾ ಇದೆ, ನಿಮ್ಮ ಊರಲ್ಲಿ ಬರೀ ಹೆಂಡತಿರೇ ಮಿಸ್ ಆಗ್ತಿದ್ದಾರೆ, ಯಾಕೆ ಅಂತ ಕೇಳ್ತಾನೆ. ಅದಕ್ಕೆ ಆತ, ನನಗೆ ಗೊತ್ತಿಲ್ಲ, ನನ್ನ ಹೆಂಡತಿ ಮಿಸ್ ಆಗಿದ್ದಾಳೆ, ದಯವಿಟ್ಟು ಆಕೆನ ಹುಡುಕಿ ಕೊಡಿ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ನಮಗೆ ಕೆಲವು ಮಹಿಳೆಯರನ್ನ ತೋರಿಸ್ತಾರೆ. ಇವರು ಟೆಂಪೋ ಅಲ್ಲಿ ಒಂದು ಫ್ಯಾಕ್ಟರಿಗೆ ಹೋಗ್ತಾರೆ. ಇಲ್ಲಿ ಬಂದು ಇವರು ತಮ್ಮ ಕೆಲಸನ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ನಮಗೆ ಫ್ಯಾಕ್ಟರಿ ಓನರ್ ಇನಪರಾಜ್ನ ತೋರಿಸ್ತಾರೆ. ಈತ ಒಬ್ಬ ರೌಡಿ ಆಗಿರ್ತಾನೆ. ಈತ ಜನರಿಗೆ ಅತಿ ಹೆಚ್ಚು ಇಂಟ್ರೆಸ್ಟ್ ನಲ್ಲಿ ಬಡ್ಡಿ ಸಾಲನ ಕೊಡ್ತಿರ್ತಾನೆ ಮತ್ತು ಅವರು ಸರಿಯಾದ ಟೈಮ್ಗೆ ಸಾಲ ತೀರಿಸದಿದ್ದಾಗ ಅವರನ್ನ ತುಂಬಾ ಟಾರ್ಚರ್ ಮಾಡ್ತಿರ್ತಾನೆ. ಆಗ ಇಲ್ಲಿ ಒಬ್ಬ ಮಹಿಳೆ ಬರ್ತಾಳೆ. ಈಕೆ ಇನಪರಾಜ್ಗೆ, ನನ್ನ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ನನಗೆ ಸ್ವಲ್ಪ ಹಣ ಬೇಕು ಅಂತ ಕೇಳ್ತಾಳೆ. ಆಗ ಆತ ಏನು ಮಾತಾಡದೆ ಆಕೆಗೆ ಹಣ ಕೊಡ್ತಾನೆ ಮತ್ತು ಆಕೆ ಅಲ್ಲಿಂದ ಹೋಗ್ತಿದ್ದಾಗ, ನೀನು ಸರಿಯಾದ ಟೈಮ್ಗೆ ದುಡ್ಡು ಕೊಟ್ಟಿಲ್ಲಂದ್ರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ವಾರ್ನಿಂಗ್ ಕೊಡ್ತಾನೆ. ಈಗ ಆ ಮಹಿಳೆ ಅಲ್ಲಿಂದ ತನ್ನ ಕೆಲಸಕ್ಕೆ ವಾಪಸ್ ಬರ್ತಾಳೆ. ಆಕೆ ತುಂಬಾ ಸಂತೋಷವಾಗಿರ್ತಾಳೆ. ನಮ್ಮ ಓನರ್ ತುಂಬಾ ಒಳ್ಳೆ ವ್ಯಕ್ತಿ ಅಂತ ಹೇಳ್ತಾಳೆ. ಆದ್ರೆ ಇನ್ನೊಂದು ಕಡೆ ನಮಗೆ ಒಬ್ಬ ಮಹಿಳೆಯನ್ನ ತೋರಿಸ್ತಾರೆ. ಈಕೆ ಆ ಮಹಿಳೆಯನ್ನ ವಿಚಿತ್ರವಾಗಿ ನೋಡ್ತಿರ್ತಾಳೆ, ಏಕೆಂದ್ರೆ ಆಕೆಗೆ ತನ್ನ ಓನರ್ ಬಗ್ಗೆ ರಿಯಾಲಿಟಿ ಗೊತ್ತಿರುತ್ತೆ. ಇನ್ನೊಂದು ಕಡೆ ರಾಘವನ್ ಮನೆಗೆ ಬಂದಾಗ ಅಲ್ಲಿ ಸೆಲ್ವಿ ಅಣ್ಣ ಮತ್ತು ಅತ್ತಿಗೆ ಬಂದಿರುತ್ತಾರೆ. ಇವರನ್ನ ನೋಡಿ ರಾಘವನ್ ಅವರಿಗೆ, ನೀವು ಇವತ್ತು ಇಲ್ಲೇ ಇರಿ ಅಂತ ಹೇಳ್ತಾನೆ. ಆದ್ರೆ ಅವರು, ಇಲ್ಲ, ನಮಗೆ ಕೆಲಸ ಇದೆ, ಇವತ್ತು ಸೆಲ್ವಿ ಬರ್ತ್ಡೇ ಇತ್ತು, ಅದಕ್ಕೆ ಮಾತಾಡ್ಸೋಕೆ ಬಂದಿದ್ವಿ ಅಂತ ಹೇಳ್ತಾರೆ. ಇದನ್ನ ಕೇಳಿ ರಾಘವನ್ ಸೆಲ್ವಿಗೆ, ನೀನಾಕೆ ನನಗೆ ಮೊದಲು ಹೇಳಿಲ್ಲ, ನಿನ್ನ ಬರ್ತ್ಡೇ ಅಂತ ನನಗೆ ಮೊದಲು ಹೇಳ್ಬೇಕಾಗಿತ್ತು ಅಂತ ಹೇಳ್ತಾನೆ. ಆದ್ರೆ ಸೆಲ್ವಿ, ಇಲ್ಲ, ನಾನು ಮರೆತೋಗಿದ್ದೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ರಾಘವ್ ಅಲ್ಲಿಂದ ತನ್ನ ಸೈಕಲ್ ತಗೊಂಡು ಹೋಗ್ಬಿಡ್ತಾನೆ. ಈ ಕಡೆ ಸೆಲ್ವಿ ರಾಘವ್ಗೋಸ್ಕರ ವೇಟ್ ಮಾಡ್ತಿರ್ತಾಳೆ. ಆಕೆ ರಾಘವ್ ಎಲ್ಲಿ ಹೋಗಿರ್ಬೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ಅದೇ ಟೈಮಲ್ಲಿ ಅಲ್ಲಿ ರಾಘವ್ ಬರ್ತಾನೆ. ಈತ ಸೆಲ್ವಿ ಬರ್ತ್ಡೇಗಾಗಿ ಸರ್ಪ್ರೈಸ್ ತಂದಿರ್ತಾನೆ. ಇದನ್ನ ನೋಡಿ ಆಕೆ ತುಂಬಾ ಖುಷಿ ಆಗ್ತಾಳೆ. ಆಕೆ ರಾಘವ್ಗೆ, ಇದೇ ನನ್ನ ಬೆಸ್ಟ್ ಬರ್ತ್ಡೇ ಅಂತ ಹೇಳ್ತಾಳೆ. ಇನ್ನು ಮಾರದಿನ ಬೆಳಗ್ಗೆ ರಾಘವ್ ರೆಡಿಯಾಗಿ ಕೆಲಸಕ್ಕೆ ಹೋಗ್ತಿದ್ದಾಗ ಅಲ್ಲಿ ಸೆಲ್ವಿ ಬರ್ತಾಳೆ. ಆಕೆ ರಾಘವ್ಗೆ, ಎಷ್ಟು ದಿನ ಅಂತ ಇದೇ ಕೆಲಸ ಮಾಡ್ತೀಯಾ, ನಾವು ಹೆಚ್ಚು ದುಡ್ಡು ಸಂಪಾದನೆ ಮಾಡೋಕೆ ಏನಾದ್ರೂ ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ತಾಳೆ. ಇದನ್ನು ಕೇಳಿ ರಾಘವ್, ನನ್ನ ಹತ್ರನೂ ಕೂಡ ತುಂಬಾ ಬಿಸ್ನೆಸ್ ಐಡಿಯಾ ಇದಾವೆ, ಆದ್ರೆ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ, ಅದಕ್ಕೆ ನಾನು ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಸೆಲ್ವಿ ರಾಘವ್ಗೆ, ನೀವು ಚಿಂತೆ ಮಾಡಬೇಡಿ, ನನ್ನ ಅಣ್ಣನಿಗೆ ಹೇಳಿದ್ರೆ ಅವರು ನಮಗೆ ದುಡ್ಡು ಕೊಡ್ತಾರೆ,
ನಾವು ಯಾವ್ದಾದ್ರು ಹೋಟೆಲ್ ಬಿಸ್ನೆಸ್ ಅನ್ನ ಓಪನ್ ಮಾಡೋಣ ಅಂತ ಹೇಳ್ತಾಳೆ. ಇನ್ನು ಇವರು ಮಾತಾಡ್ತಿದ್ದಾಗ ಅಲ್ಲಿ ರಾಘವ್ ಅಂಕಲ್ ಬರ್ತಾನೆ. ಈತ ರಾಘವ್ಗೆ, ನೀನು ಚಿಂತೆ ಮಾಡಬೇಡ, ನಾನು ಸ್ವಲ್ಪ ಸಾಲನ ತಗೊಂಡಿದ್ದೀನಿ, ನಾನು ಸ್ವಲ್ಪ ದುಡ್ಡನ್ನ ಸಹ ಜಮಾ ಮಾಡಿದ್ದೀನಿ, ನಾನು ಅದನ್ನ ನಿನಗೆ ಕೊಡ್ತೀನಿ, ನಿನಗೆ ಇಷ್ಟ ಇರೋ ಬಿಸ್ನೆಸ್ ನ ನೀನು ಓಪನ್ ಮಾಡು ಅಂತ ಹೇಳ್ತಾನೆ. ಇದನ್ನು ಕೇಳಿ ರಾಘವ್ ಕೂಡ ತುಂಬಾ ಖುಷಿ ಆಗ್ತಾನೆ. ಆಯ್ತು, ನಾವೊಂದು ಹೋಟೆಲ್ ಬಿಸ್ನೆಸ್ ನ ಓಪನ್ ಮಾಡೋಣ ಅಂತ ಹೇಳ್ತಾನೆ. ಈಗ ಸೀನ್ MLA ಕಡೆ ಶಿಫ್ಟ್ ಆಗುತ್ತೆ. ಇವತ್ತು MLA ಬರ್ತ್ಡೇ ಇರುತ್ತೆ. ಇಲ್ಲಿ ಎಲ್ಲರೂ MLA ಬರ್ತ್ಡೇನ ಸೆಲೆಬ್ರೇಟ್ ಮಾಡೋಕೆ ಸೇರಿರ್ತಾರೆ. ಇಲ್ಲಿ ನಮಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ಆ ಫ್ಯಾಕ್ಟರಿ ಓನರ್ ಇನಪರಾಜು MLA ಬಾಮೈದ ಆಗಿರ್ತಾನೆ. ಇನ್ನು MLA ಕೇಕ್ ಕಟ್ ಮಾಡಿ ಅಲ್ಲಿಂದ ಹೋಗ್ತಿದ್ದಾಗ ಗೇಟ್ ಅಲ್ಲಿ ಆ ಮುದುಕ ವ್ಯಕ್ತಿ ನಿಂತಿರ್ತಾನೆ. ಈತನನ್ನು ನೋಡಿ ವಾಚ್ಮನ್ ಅವನನ್ನ ಅಲ್ಲಿಂದ ಹೋಗು ಅಂತ ಹೇಳ್ತಾನೆ. ಆದ್ರೆ ಇದನ್ನ MLA ನೋಡ್ತಾನೆ. ಅದಕ್ಕೆ ಆತ ಸೆಕ್ಯೂರಿಟಿಗೆ ಹೇಳಿ ಆ ಮುದುಕನ ತನ್ನ ಹತ್ರ ಕರೀತಾನೆ. ಆತ MLAಗೆ, ನಮ್ಮ ಊರಿನ ರೋಡ್ ಸರಿ ಇಲ್ಲ, ಅಲ್ಲಿ ಲೈಟ್ ಕಂಬಗಳಿಲ್ಲ, ಇದರಿಂದ ಜನರಿಗೆ ಹೋಗೋಕೆ ಬರೋಕೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ, ಅಲ್ಲಿಂದ ಸ್ಕೂಲ್ ಮಕ್ಕಳು ಸಹ ಹೋಗ್ತಿರ್ತಾರೆ, ಅದಕ್ಕೆ ನೀವು ಹೇಗಾದ್ರೂ ಮಾಡಿ ಅಲ್ಲಿ ರೋಡ್ ಮಾಡಿಸ್ಬೇಕು ಅಂತ ಹೇಳ್ತಾನೆ. ಇದನ್ನ ಕೇಳಿ MLA ಅವನಿಗೆ, ಆಯ್ತು, ನಾನು ಅಲ್ಲಿ ರೋಡ್ ಅನ್ನ ಮಾಡಿಸ್ತೀನಿ, ನೀವು ಚಿಂತೆ ಪಡಬೇಡಿ ಅಂತ ಅವನ ಅಪ್ಲಿಕೇಶನ್ ತಗೊಂಡು ಅಲ್ಲಿಂದ ಕಳಿಸ್ಬಿಡ್ತಾನೆ. ಈ ಕಡೆ ರಾಘವ್ ಒಂದು ಮೊಬೈಲ್ ಶಾಪ್ಗೆ ಹೋಗ್ತಾನೆ. ಅದು ಅವನ ಫ್ರೆಂಡ್ ನ ಮೊಬೈಲ್ ಶಾಪ್ ಆಗಿರುತ್ತೆ. ಏಕೆಂದ್ರೆ ಆ ಸೆಲ್ವಿ ಹತ್ರ ಮೊಬೈಲ್ ಇರಲ್ಲ, ಅದಕ್ಕೆ ಅವನು ಸೆಲ್ವಿಗೆ ಮೊಬೈಲ್ ಕೊಡಿಸ್ಬೇಕಂತ ಹೋಗ್ತಾನೆ. ಈಗ ರಾಘವ್ ಸೆಲ್ವಿಗೋಸ್ಕರ ಹೊಸ ಮೊಬೈಲ್ ತಗೊಂತಾನೆ. ಇದನ್ನ ನೋಡಿ ಸೆಲ್ವಿ ಕೂಡ ತುಂಬಾ ಖುಷಿ ಆಗ್ತಾಳೆ. ಈಗ ಅವರು ಅಲ್ಲಿಂದ ಒಂದು ಜಾಗಕ್ಕೆ ಹೋಗ್ತಾರೆ. ಇಲ್ಲಿ ಅವರು ಹೋಟೆಲ್ ಇಡಬೇಕಂತ ಇರ್ತಾರೆ. ಆಕ್ಚುಲಿ ಅಲ್ಲಿ ಆಲ್ರೆಡಿ ಒಂದು ದಾಬಾ ಇರುತ್ತೆ, ಆದ್ರೆ ಅದು ಸರಿಯಾಗಿ ವರ್ಕ್ ಆಗ್ತಿರಲ್ಲ. ಅದಕ್ಕೆ ಅಲ್ಲಿನ ಓನರ್ ರಾಘವ್ಗೆ, ಇಲ್ಲಿ ಹೋಟೆಲ್ ಸರಿಯಾಗಿ ವರ್ಕ್ ಆಗ್ತಿಲ್ಲ, ಅದಕ್ಕೆ ನಾನು ಇದನ್ನ ಮಾರಿ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ರಾಘವ್ಗೂ ಸ್ವಲ್ಪ ಡೌಟ್ ಬರುತ್ತೆ. ಇಲ್ಲಿ ಯಾವ ಮನೆಗಳಿಲ್ಲ, ಇಲ್ಲಿಂದ ಕೇವಲ ವೆಹಿಕಲ್ಗಳು ಹೋಗ್ತಾ ಇದ್ದಾವೆ, ಅದಕ್ಕೆ ಈ ಹೋಟೆಲ್ ನಡೀತಾ ಇಲ್ಲ, ನಾನು ತಗೊಂಡ್ರೆ ಇದು ನಡೀತೋ ಇಲ್ಲೋ ಅಂತ ಯೋಚನೆ ಮಾಡ್ತಾನೆ. ಆದ್ರೆ ರಾಘವ್ ಅಂಕಲ್ ಅವನಿಗೆ, ನೀನು ಚಿಂತೆ ಮಾಡಬೇಡ, ನೀನು ಈ ಹೋಟೆಲ್ ನ ಸ್ಟಾರ್ಟ್ ಮಾಡು, ದೇವರಿದ್ದಾನೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ರಾಘವ್ ಕೂಡ ಆಯ್ತು ಅಂತ ಅಲ್ಲಿ ಹೋಟೆಲ್ ಇಡೋಕೆ ಒಪ್ಕೋತಾನೆ. ಈಗ ಇವರು ಹೋಟೆಲ್ಗೆ ಬೇಕಾದ ಸಾಮಾನುಗಳನ್ನ ತಗೋತಾರೆ. ಇದರಿಂದ ಅವರ ತುಂಬಾ ಖರ್ಚಾಗುತ್ತೆ. ಆದ್ರೆ ಹೋಟೆಲ್ಗೆ ಬೇಕಾದ ಸಾಮಾನು ಸರಿಯಾಗಿ ಬಂದಿರಲ್ಲ, ಅದಕ್ಕೆ ಅವರು ಇನ್ನು ಬೇರೆ ಸಾಮಾನು ತಗೊಳ್ಳೋಕೆ ಲೋನ್ ತಗೊಳ್ಳೋಣ ಅಂತ ಯೋಚನೆ ಮಾಡ್ತಾರೆ. ಈಗ ಅವರು ಇನಪರಾಜ್ ಹತ್ರ ಹೋಗಿ ಅಲ್ಲಿ ಲೋನ್ ಕೇಳ್ತಾರೆ. ಅವನು ತಕ್ಷಣ ಅವರಿಗೆ ಲೋನ್ ಕೊಡ್ತಾನೆ ಮತ್ತು ಆದಷ್ಟು ಬೇಗ ನನ್ನ ಅಸಲು ಮತ್ತು ಬಡ್ಡಿಯನ್ನ ಒಟ್ಟಿಗೆ ಕೊಡಬೇಕು ಅಂತ ಹೇಳ್ತಾನೆ. ಇನ್ನು ಅವರು ದುಡ್ಡು ತಗೊಂಡ ಮೇಲೆ ಹೋಟೆಲ್ಗೆ ಬೇಕಾದ ಎಲ್ಲಾ ಸಾಮಾನನ್ನ ಪರ್ಚೇಸ್ ಮಾಡ್ತಾರೆ. ಆಮೇಲೆ ಹೋಟೆಲ್ನ ಸಹ ರೆಡಿ ಮಾಡಿ ಓಪನಿಂಗ್ ಸಹ ಮಾಡ್ತಾರೆ. ಈಗ ಹೋಟೆಲ್ ಓಪನ್ ಮಾಡಿ ಸ್ವಲ್ಪ ದಿನ ಆಗಿರುತ್ತೆ, ಆದ್ರೆ ಅಲ್ಲಿ ಕಸ್ಟಮರೇ ಬರ್ತಿರಲ್ಲ. ಇದರಿಂದ ರಾಘವ್ ಟೆನ್ಷನ್ ತಗೋತಿರ್ತಾನೆ. ಆಗ ಅವನ ಅಂಕಲ್ ಅವನ ಹತ್ರ ಬಂದು, ನೀನು ಟೆನ್ಷನ್ ತಗೋಬೇಡ, ಆದಷ್ಟು ಬೇಗ ಇಲ್ಲಿ ಕಸ್ಟಮರ್ ಬರ್ತಾರೆ ಅಂತ ಹೇಳ್ತಾನೆ. ಹೀಗಿದ್ದಾಗ ಒಂದು ದಿನ ಒಬ್ಬ ವಯಸ್ಸಾದ ಕಪಲ್ಸ್ ಇಲ್ಲಿಗೆ ಬರ್ತಾರೆ. ಅವರು ಊಟ ಮಾಡಿ, ಇಲ್ಲಿ ಊಟ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಈಗ ನೋಡ್ತಿದ್ದಂಗೆ ಇಲ್ಲಿನ ಕಸ್ಟಮರ್ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನ ನೋಡಿ ರಾಘವ್ ಕೂಡ ಸ್ವಲ್ಪ ಖುಷಿ ಆಗ್ತಾನೆ. ಅವನು ಸೆಲ್ವಿಗೆ, ಈಗ ಕಸ್ಟಮರ್ ತುಂಬಾ ಬರ್ತಾ ಇದ್ದಾರೆ, ಈಗ ನಾವು ಆದಷ್ಟು ಬೇಗ ನಮ್ಮ ಸಾಲನೆಲ್ಲ ತೀರಿಸಬಹುದು ಅಂತ ಹೇಳ್ತಾನೆ. ಇನ್ನು ಸೆಲ್ವಿ ರಾಘವ್ಗೆ, ನೀವು ಸಿಂಪಲ್ ಶರ್ಟ್ ಅನ್ನ ಹಾಕೋತೀರಾ, ಒಳ್ಳೆ ಶರ್ಟ್ ಅನ್ನ ತಗೊಳ್ಳಿ ಅಂತ ಹೇಳ್ತಾಳೆ. ಆದ್ರೆ ರಾಘವ್, ಪರವಾಗಿಲ್ಲ, ನಾನು ಇದರಲ್ಲಿ ಇರ್ತೀನಿ ಅಂತ ಹೇಳ್ತಾನೆ. ಆದ್ರೆ ಸೆಲ್ವಿ ಕೇಳದೆ ರಾಘವ್ಗೆ ಹೊಸ ಬಟ್ಟೆ ಕೊಡಿಸ್ತಾಳೆ. ಇದನ್ನ ನೋಡಿ ರಾಘವ್ ತುಂಬಾ ಖುಷಿ ಆಗ್ತಾನೆ. ಇನ್ನು ನೋಡ್ತಿದ್ದಂಗೆ ಇವರ ಹೋಟೆಲ್ ತುಂಬಾ ಚೆನ್ನಾಗಿ ನಡೀತಿರುತ್ತೆ. ಅಲ್ಲಿ ಯಾವಾಗಲೂ ಕಸ್ಟಮರ್ಗಳ ಲೈನ್ ಇರುತ್ತೆ. ಇದನ್ನ ನೋಡಿ ರಾಘವ್ ತುಂಬಾ ಖುಷಿ ಆಗ್ತಾನೆ. ಇನ್ನೊಂದು ಕಡೆ ನಮಗೆ ಇನಪರಾಜನಿಂದ ಲೋನ್ ತಗೊಂಡಿದ್ದ ಅದೇ ಮಹಿಳೆಯನ್ನ ತೋರಿಸ್ತಾರೆ. ಈಕೆ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರ್ತಾಳೆ. ಇಲ್ಲಿ ಮಣ್ಣಿಗೆ ಬಂದ ಜನ ಆಕೆ ಸಾವಿನ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ಕೊತಿರ್ತಾರೆ. ಈಕೆ ಗಂಡ ಒಬ್ಬ ಕುಡುಕ ಆಗಿದ್ದ, ಅದಕ್ಕೆ ಆಕೆಗೆ ಬೇಜಾರಾಗಿ ಆಕೆ ಸತ್ತೋಗಿರಬಹುದು ಅಂತ ಹೇಳ್ತಿರ್ತಾರೆ. ಇಲ್ಲಿ ರಾಘವ್ ಕೂಡ ಬರ್ತಾನೆ. ಈತ ಅಲ್ಲಿದ್ದವರಿಗೆ, ಈಕೆ ತನ್ನ ಪ್ರಾಬ್ಲಮ್ ನ ಹೇಳ್ಕೊಂಡಿದ್ರೆ ನಾವು ಏನಾದ್ರೂ ಮಾಡಿ ಆಕೆಗೆ ಹೆಲ್ಪ್ ಮಾಡಬಹುದಾಗಿತ್ತು ಅಂತ ಹೇಳ್ತಾನೆ. ಏಕೆಂದ್ರೆ ಆ ಮಹಿಳೆಗೆ ಇಬ್ಬರು ಮಕ್ಕಳಿರ್ತಾರೆ. ಈಗ ಅವರ ಪರಿಸ್ಥಿತಿ ಏನು ಅಂತ ಅವರು ಯೋಚನೆ ಮಾಡ್ತಿರ್ತಾರೆ. ಈಗ ಕೆಲವು ಮಕ್ಕಳು ಸ್ಕೂಲ್ಗೆ ಹೋಗ್ತಿರ್ತಾರೆ, ಆದ್ರೆ ಅವರ ಊರಿನ ರೋಡ್ ಸರಿ ಇರಲ್ಲ. ಅದಕ್ಕೆ ಒಬ್ಬ ಹುಡುಗಿಯ ಸೈಕಲ್ ಕೆಟ್ಟೋಗುತ್ತೆ. ಆಗ ಅಲ್ಲಿ ರಾಘವ್ ಬಂದು ಆಕೆ ಚೈನ್ ನ ಫಿಕ್ಸ್ ಮಾಡಿ ಕೊಡ್ತಾನೆ. ಇದನ್ನು ನೋಡಿ ಆ ಹುಡುಗಿ ತುಂಬಾ ಖುಷಿ ಆಗ್ತಾಳೆ. ಆಕೆ ರಾಘವ್ಗೆ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಸ್ಕೂಲ್ಗೆ ಹೋಗ್ತಾಳೆ. ಆದ್ರೆ ಅವರು ಅಲ್ಲಿಂದ ಸ್ಕೂಲ್ಗೆ ಬರುವಷ್ಟರಲ್ಲಿ ಟೈಮ್ ಆಗಿರುತ್ತೆ. ಅದಕ್ಕೆ ಅವರು ಸ್ಕೂಲ್ಗೆ ಲೇಟ್ ಆಗಿ ಬಂದಿರ್ತಾರೆ. ಇದನ್ನ ನೋಡಿ ಟೀಚರ್ ಅವರಿಗೆ ಬೈತಾನೆ ಮತ್ತು ನೀವ್ ಯಾಕೆ ಸ್ಕೂಲ್ಗೆ ಲೇಟ್ ಬಂದಿದ್ದೀರಿ ಅಂತ ಕೇಳ್ತಾನೆ. ಆಗ ಅವರು, ನಮ್ಮ ಊರಿನ ರೋಡ್ ಸರಿ ಇಲ್ಲ, ಅದಕ್ಕೆ ಲೇಟ್ ಆಯ್ತು ಅಂತ ಹೇಳ್ತಾರೆ. ಆದ್ರೆ ಟೀಚರ್ ಅವರ ಮಾತನ್ನ ಕೇಳದೆ ಅವರಿಗೆ ಪನಿಷ್ಮೆಂಟ್ ಕೊಡ್ತಾನೆ. ಈಗ ಸೀನ್ ರಾಘವ್ ಹೋಟೆಲ್ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ತುಂಬಾ ಕಸ್ಟಮರ್ಸ್ ಇರ್ತಾರೆ. ಅವರೆಲ್ಲ ಫ್ಯಾಮಿಲಿ ಜೊತೆ ಬಂದಿರ್ತಾರೆ. ಇನ್ನು ಅದೇ ಟೈಮಲ್ಲಿ ಅಲ್ಲಿ ಇನಪರಾಜ್ ಬರ್ತಾನೆ. ಈತ ಇಬ್ಬರು ಪ್ರಾಸ್ಟಿಟ್ಯೂಟ್ ನ ಕರ್ಕೊಂಡು ಬಂದಿರ್ತಾನೆ. ಇದನ್ನ ನೋಡಿ ರಾಘವ್ ಇನಪರಾಜ್ ಹತ್ರ ಹೋಗ್ತಾನೆ ಮತ್ತು ಆತನಿಗೆ, ನೀವು ಇಲ್ಲಿಂದ ಹೋಗ್ಬಿಡಿ, ಯಾಕಂದ್ರೆ ಇಲ್ಲಿರೋ ಫ್ಯಾಮಿಲೀಸ್ಗೆ ಇದರಿಂದ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಇನಪರಾಜ್ಗೆ ತುಂಬಾ ಕೋಪ ಬರುತ್ತೆ. ಅವನು ರಾಘವ್ಗೆ, ನಿನಗೆ ಈ ಹೋಟೆಲ್ ಇಡೋಕೆ ನಾನೇ ದುಡ್ಡು ಕೊಟ್ಟಿದ್ದು, ಈ ಏರಿಯೆಲ್ಲ ನಂದೇ, ನೀನು ನನಗೆ ಇಲ್ಲಿಂದ ಹೋಗು ಅಂತ ಹೇಳ್ತಿದ್ಯಾ ಅಂತ ಕೇಳ್ತಾನೆ. ಆದ್ರೆ ರಾಘವ್, ಹಾಗೇನಿಲ್ಲ ಸರ್, ನೀವು ಪ್ರಾಸ್ಟಿಟ್ಯೂಟ್ ಜೊತೆ ಬಂದಿದ್ದೀರಾ, ಅದಕ್ಕೆ ಇಲ್ಲಿರೋ ಫ್ಯಾಮಿಲೀಸ್ಗೆ ಪ್ರಾಬ್ಲಮ್ ಆಗ್ತಿದೆ, ದಯವಿಟ್ಟು ಇಲ್ಲಿಂದ ಹೋಗಿ ಅಂತ ಹೇಳ್ತಾನೆ. ಆಗ ಇನಪರಾಜ್ ಅಲ್ಲಿಂದ ಕೋಪದಲ್ಲಿ ಹೋಗ್ತಾನೆ ಮತ್ತು ಆತ ಅಲ್ಲಿಂದ ಹೋಗ್ತಿದ್ದಾಗ ರಾಘವ್ಗೆ, ನಾನು ನಿನ್ನ ಬಿಡಲ್ಲ ಅಂತ ಹೇಳ್ತಾನೆ. ಇನ್ನು ಹೋಟೆಲ್ ಕ್ಲೋಸ್ ಆದ್ಮೇಲೆ ರಾಘವ್ ತನ್ನ ಮನೆಗೆ ಬರ್ತಾನೆ. ಈತ ಮನೆಗೆ ಬಂದಾಗ ಆತನ ಅಂಕಲ್ ಆತನಿಗೆ, ನೀನು ಇನಪರಾಜ್ ಜೊತೆ ಆದ ಜಗಳದ ಬಗ್ಗೆ ನಿನ್ನ ಹೆಂಡತಿಗೆ ಹೇಳ್ಬೇಡ, ಇಲ್ಲಾಂದ್ರೆ ಆಕೆ ಭಯಪಡ್ತಾಳೆ ಅಂತ ಹೇಳ್ತಾನೆ. ಈಗ ರಾಘವ್ ಮನೆಯೊಳಗೆ ಬರ್ತಾನೆ. ಇಲ್ಲಿ ಬಂದು ನೋಡಿದಾಗ ಒಬ್ಬ ಹುಡುಗಿ ಇರ್ತಾಳೆ. ಈಕೆ ಇಲ್ಲಿ ಬಂದು ಇಲ್ಲೇ ಮಲ್ಕೊಂಡಿರ್ತಾಳೆ. ಆಗ ಅದೇ ಟೈಮಲ್ಲಿ ಆ ಹುಡುಗಿಯ ತಾಯಿಯಲ್ಲಿ ಬಂದು ಆ ಹುಡುಗಿನ ಕರ್ಕೊಂಡು ಹೋಗ್ತಾಳೆ. ಈಗ ರಾಘವ್ ತನ್ನ ಹೆಂಡತಿಗೆ ಊಟ ಮಾಡಿಸಿ ತಾನು ಊಟ ಮಾಡಿ ಮಲ್ಕೋತಾನೆ. ಇನ್ನು ಮಾರನೇ ದಿನ ಬೆಳಗ್ಗೆ ರಾಘವ್ ತನ್ನ ಕೆಲಸಕ್ಕೆ ಹೋಗ್ಬೇಕಂತ ರೆಡಿ ಆಗ್ತಿದ್ದಾಗ ಅಲ್ಲಿ ಅದೇ ಹುಡುಗಿ ಬರ್ತಾಳೆ. ಈಕೆ ರಾಘವ್ಗೆ ಮಾತಾಡಿಸ್ತಾಳೆ.
ಆಗ ರಾಘವ್ ಆಕೆಗೆ ನೀನು ಸ್ಕೂಲ್ಗೆ ಹೋಗ್ತಿದ್ಯಲ್ಲ, ನಾನು ನಿನಗೆ ಒಂದು ಒಗ್ಗಟ್ಟು ಕೇಳ್ತೀನಿ, ನೀನು ಅದನ್ನ ಸಾಲ್ವ್ ಮಾಡ್ತೀಯ ಅಂತ ಕೇಳ್ತಾನೆ. ಆಗ ಆಕೆ ಆಯ್ತು ಅಂತ ಹೇಳ್ತಾಳೆ. ಆಗ ರಾಘವ್ ಆಕೆಗೆ ಒಂದು ಒಗ್ಗಟ್ಟು ಕೊಟ್ಟು ನೀನು ಯಾರ ಹೆಲ್ಪ್ ಇಲ್ಲದೆ ಇದನ್ನ ಸಾಲ್ವ್ ಮಾಡಬೇಕು ಅಂತ ಹೇಳ್ತಾನೆ. ಈಗ ಹುಡುಗಿ ಅಲ್ಲಿಂದ ಸ್ಕೂಲ್ಗೆ ಬರ್ತಾಳೆ. ಈಕೆ ಸ್ಕೂಲ್ಗೆ ಬಂದಾಗ್ಲೂ ಅದೇ ಒಗ್ಗಟ್ಟಿನ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ. ಆಗ ಕ್ಲಾಸಲ್ಲಿದ್ದ ಟೀಚರ್ ಆಕೆಗೆ ನೀನು ಏನು ಯೋಚನೆ ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಆಗ ಹುಡುಗಿ ತಾನು ಯೋಚನೆ ಮಾಡ್ತಿದ್ದ ಒಗ್ಗಟ್ಟಿನ ಬಗ್ಗೆ ತನ್ನ ಟೀಚರ್ಗೆ ಹೇಳ್ತಾಳೆ. ಇದನ್ನ ಕೇಳಿ ಟೀಚರ್ಗೂ ಶಾಕ್ ಆಗುತ್ತೆ, ಏಕೆಂದ್ರೆ ಆಕೆಗೂ ಅದರ ಉತ್ತರ ಗೊತ್ತಿರಲ್ಲ. ಇನ್ನು ಟೀಚರ್ ಸ್ಕೂಲಲ್ಲಿದ್ದ ಬೇರೆ ಟೀಚರ್ಸ್ಗೆ ಆ ಒಗ್ಗಟ್ಟಿನ ಅರ್ಥವನ್ನ ಕೇಳ್ತಾಳೆ, ಆದ್ರೆ ಅವರಿಗೂ ಅದರ ಬಗ್ಗೆ ಏನು ಗೊತ್ತಿರಲ್ಲ. ಇನ್ನು ಆ ಹುಡುಗಿ ಸಾಯಂಕಾಲ ಆದಾಗ ತನ್ನ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದಾಗ ದಾರಿಯಲ್ಲಿ ಆಕೆಗೆ ಒಗ್ಗಟ್ಟಿನ ಉತ್ತರ ಗೊತ್ತಾಗುತ್ತೆ. ಆಗ ಆಕೆ ತನ್ನ ಫ್ರೆಂಡ್ಸ್ಗೆ ನೀವು ಮನೆಗೆ ಹೋಗಿ, ನಾನು ರಾಘವ್ ಅಂಕಲ್ಗೆ ಉತ್ತರವನ್ನ ಹೇಳಿ ಬರ್ತೀನಿ ಅಂತ ಹೇಳ್ತಾಳೆ. ರಾಘವ್ ಆಕೆನ ನೋಡಿ ಏನಾಯ್ತು ಅಂತ ಕೇಳ್ತಾನೆ. ಆಗ ಆಕೆ ಒಗ್ಗಟ್ಟಿನ ಉತ್ತರವನ್ನ ಹೇಳ್ತಾಳೆ. ಇದನ್ನ ಕೇಳಿ ರಾಘವ್ ತುಂಬಾ ಖುಷಿ ಆಗ್ತಾನೆ. ಆತ ಆಕೆಗೆ ನೀನು ಸರಿಯಾದ ಉತ್ತರವನ್ನೇ ಹೇಳಿದ್ಯಾ ಅಂತ ಹೇಳ್ತಾನೆ. ಇನ್ನು ಆಕೆ ಅಲ್ಲಿಂದ ಹೋಗ್ತಿದ್ದಾಗ ರಾಘವ್ ಆಕೆಗೆ ಊಟ ಪ್ಯಾಕ್ ಮಾಡಿ ಕೊಡ್ತಾನೆ ಮತ್ತು ನೀನು ಮನೆಗೆ ಹೋಗಿ ಊಟ ಮಾಡು ಅಂತ ಹೇಳ್ತಾನೆ. ಇನ್ನು ರಾತ್ರಿ ಆದಾಗ ಆ ಹುಡುಗಿಯ ತಾಯಿ ಸೆಲ್ವಿ ಹತ್ರ ಬರ್ತಾಳೆ ಮತ್ತು ನನ್ನ ಮಗಳು ಇಲ್ಲಿ ಬಂದಿದ್ಲಾ ಅಂತ ಕೇಳ್ತಾಳೆ. ಆದ್ರೆ ಸೆಲ್ವಿ ಇಲ್ಲ, ಆಕೆ ಇಲ್ಲಿ ಬಂದಿಲ್ಲ ಅಂತ ಹೇಳ್ತಾಳೆ. ಆಗ ಆಕೆ ಆ ಹುಡುಗಿಯ ಫ್ರೆಂಡ್ಸ್ ಹೇಳ್ತಿದ್ರು ಆಕೆ ರಾಘವ್ನ ಮೀಟ್ ಆಗೋಕೆ ಹೋಗಿದ್ಲು ಅಂತ, ಅಲ್ಲಿ ಬಂದಿದ್ಲಾ ಅಂತ ಕೇಳು ಅಂತ ಹೇಳ್ತಾಳೆ. ಆಗ ಸೆಲ್ವಿ ರಾಘವ್ಗೆ ಕಾಲ್ ಮಾಡಿ ಆ ಹುಡುಗಿ ಅಲ್ಲಿ ಬಂದಿದ್ಲಾ ಅಂತ ಕೇಳ್ತಾಳೆ. ಆಗ ರಾಘವ್ ಹೌದು ಆಕೆ ಬಂದಿದ್ಲು, ಆದ್ರೆ ತುಂಬಾ ಹೊತ್ತಾಯ್ತು ಆಕೆ ಇಲ್ಲಿಂದ ಹೋದ್ಲು ಅಂತ ಹೇಳ್ತಾನೆ. ಇದನ್ನ ಕೇಳಿ ಆ ಹುಡುಗಿ ತಾಯಿ ತುಂಬಾ ಟೆನ್ಷನ್ ತಗೋತಾಳೆ, ಯಾಕಂದ್ರೆ ಇಲ್ಲಿವರೆಗೆ ಆ ಹುಡುಗಿ ಮನೆಗೆ ಬಂದಿರಲ್ಲ. ಈಗ ಎಲ್ಲರಿಗೂ ಟೆನ್ಷನ್ ಆಗುತ್ತೆ. ಈಗ ಇವರೆಲ್ಲ ಸೇರಿ ಆ ಹುಡುಗಿನ ಹುಡುಕ್ತಾರೆ. ಈ ಊರಿನ ರೋಡ್ ಸರಿ ಇರಲ್ಲ. ಆ ರೋಡಿನ ಪಕ್ಕದ ಹುಂಡಿಯಲ್ಲಿ ಆ ಹುಡುಗಿ ಬಿದ್ದಿರ್ತಾಳೆ. ಈಗ ಇದು ಊರವರಿಗೆ ಗೊತ್ತಾದಾಗ ಅವರು ಆಕೆನ ಎತ್ಕೊಂಡು ಹಾಸ್ಪಿಟಲ್ಗೆ ತಗೊಂಡು ಹೋಗ್ತಾರೆ. ಆದ್ರೆ ಇವರು ಇಲ್ಲಿಗೆ ಬರುವಷ್ಟರಲ್ಲಿ ತುಂಬಾ ಲೇಟ್ ಆಗಿರುತ್ತೆ. ಆ ಹುಡುಗಿ ಸತ್ತೋಗಿರ್ತಾಳೆ. ಈಗ ಊರವರೆಲ್ಲ ಸೇರಿ ಆ ಹುಡುಗಿಯ ಅಂತಿಮ ಸಂಸ್ಕಾರ ಮಾಡ್ತಾರೆ. ಇದನ್ನ ನೋಡಿ ರಾಘವ್ಗೆ ತುಂಬಾ ಬೇಜಾರಾಗುತ್ತೆ, ಏಕೆಂದ್ರೆ ಅವನು ಆ ಹುಡುಗಿಗೆ ತುಂಬಾ ಕ್ಲೋಸ್ ಆಗಿರ್ತಾನೆ. ಅವನು ಆಕೆ ಜೊತೆ ಸ್ಪೆಂಡ್ ಮಾಡಿದ ಒಳ್ಳೆ ಟೈಮ್ ನ ನೆನೆಸ್ಕೊಂಡು ತುಂಬಾ ಅಳ್ತಾನೆ. ಆದ್ರೆ ಅವನಿಗೆ ದುಃಖ ಕಂಟ್ರೋಲ್ ಆಗಲ್ಲ. ಅದಕ್ಕೆ ಅವನು ಕುಡಿಯೋಕ್ಕೂ ಸ್ಟಾರ್ಟ್ ಮಾಡ್ತಾನೆ. ಇನ್ನು ಆ ರೋಡ್ಗಾಗಿ ಹೋರಾಟ ಮಾಡ್ತಿದ್ದ ವ್ಯಕ್ತಿ ರಾಘವ್ ಹತ್ರ ಬರ್ತಾನೆ. ನಾನು ತುಂಬಾ ಸಾರಿ MLA ಲೆಟರ್ ಕೊಟ್ಟಿದ್ದೀನಿ, ಆದ್ರೆ ಇಲ್ಲಿವರೆಗೂ ಅವರು ರೋಡ್ ಅನ್ನ ಮಾಡಿಲ್ಲ. ಅವರು ರೋಡ್ ಮಾಡಿದ್ರೆ ಆ ಹುಡುಗಿ ಬದುಕ್ತಿದ್ಲು ಅಂತ ಹೇಳ್ತಾನೆ. ಇದನ್ನ ಕೇಳಿ ರಾಘವ್ಗೆ ತುಂಬಾ ಬೇಜಾರಾಗುತ್ತೆ. ನಾವು ಆ ವ್ಯಕ್ತಿಗೆ ಸಪೋರ್ಟ್ ಮಾಡಿದ್ರೆ ಇಷ್ಟೊತ್ತಿಗೆ ನಮ್ಮ ಊರಿಗೆ ರೋಡ್ ಬರ್ತಿತ್ತೇನೋ ಅಂತ ಅನ್ಕೋತಾನೆ. ಇನ್ನು ರಾಘವ್ ಅಲ್ಲಿಂದ ಮನೆಗೆ ಬರ್ತಾನೆ. ಇಲ್ಲಿ ಬಂದಾಗ ಸೆಲ್ವಿ ಅವನ ಮೇಲೆ ತುಂಬಾ ಕೋಪ ಮಾಡ್ಕೋತಾಳೆ, ಯಾಕಂದ್ರೆ ಅವನು ಫುಲ್ ಆಗಿ ಕುಡಿದು ಬಂದಿರ್ತಾನೆ. ಇನ್ನು ಮಾರನೇ ದಿನ ರಾಘವ್ ರೆಡಿಯಾಗಿ ಕೆಲಸಕ್ಕೆ ಹೋಗ್ತಿರ್ತಾನೆ. ಆಗ ಸೆಲ್ವಿ ಅವನಿಗೆ ಈಗಿಂದ ಕುಡಿಯೋದು ಬಂದ್ ಮಾಡು ಅಂತ ಹೇಳ್ತಾಳೆ. ಇದನ್ನ ಕೇಳಿ ರಾಘವ್ ಆಕೆಗೆ ಹಾಗೇನಿಲ್ಲ, ನನಗೆ ನಿನ್ನೆ ತುಂಬಾ ಬೇಜಾರಾಗಿತ್ತು, ಅದಕ್ಕೆ ನಾನು ಕುಡಿದಿದ್ದೆ, ಈಗಿಂದ ನಾನು ಕುಡಿಯಲ್ಲ ಅಂತ ಹೇಳ್ತಾನೆ. ಆದ್ರೆ ರಾಘವ್ ಅಲ್ಲಿಂದ ಹೋಟೆಲ್ಗೆ ಹೋಗಲ್ಲ. ಅವನು ಹೋಟೆಲ್ಗೆ ತನ್ನ ಅಂಕಲ್ನ ಕಳಿಸ್ತಾನೆ. ಅವನು ಅಲ್ಲಿಂದ ಆ ಮುದುಕ ವ್ಯಕ್ತಿಯ ಜೊತೆ MLA ಮನೆಗೆ ಬರ್ತಾನೆ. ಇಲ್ಲಿ ಬಂದು ಅವರು MLA ನ ಮೀಟ್ ಆಗ್ತಾರೆ. MLA ಅವರಿಗೆ ಏನಾಯ್ತು, ಇಲ್ಲಿ ಬರೋ ಉದ್ದೇಶ ಏನು ಅಂತ ಕೇಳ್ತಾನೆ. ಆಗ ರಾಘವ್ ಅವನಿಗೆ ನೀವು ನಮ್ಮ ಊರಿನ ರೋಡ್ ಅನ್ನ ಮಾಡಿಸಿಲ್ಲ, ಅದರಿಂದ ಒಬ್ಬ ಹುಡುಗಿ ಸತ್ತೋದ್ಲು ಅಂತ ಹೇಳ್ತಾನೆ. ಇದನ್ನ ಕೇಳಿ MLA ಶಾಕ್ ಆಗ್ತಾನೆ. ಅವನು ಇನ್ಫರಾಜ್ನ ಕರೀತಾನೆ ಮತ್ತು ಆತನಿಗೆ ನಾನು ನಿನಗೆ ರೋಡ್ ಮಾಡಿಸುವಂತ ದುಡ್ಡು ಕೊಟ್ಟಿದ್ದೆ, ಇಲ್ಲಿವರೆಗೆ ರೋಡ್ ಕೆಲಸ ಯಾಕೆ ಸ್ಟಾರ್ಟ್ ಆಗಿಲ್ಲ ಅಂತ ಕೇಳ್ತಾನೆ. ಆಗ ಇನ್ಫರಾಜ್ ಆ MLAಗೆ ಅಲ್ಲಿ ಕೇವಲ 400 ವೋಟ್ಸ್ ಇದ್ದಾವೆ, ಅದಕ್ಕೆ ನಾನು ಅಲ್ಲಿ ಯಾವ ಕೆಲಸ ಮಾಡಿಸೋದು ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ಕೊಂಡಿದ್ದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ MLAಗೆ ಕೋಪ ಬರುತ್ತೆ. ಅವನು ಇನ್ಫರಾಜ್ಗೆ ಅಲ್ಲಿ ಎಷ್ಟೇ ಓಟಿರ್ಲಿ ನಾವು ಅಲ್ಲಿನ ಕೆಲಸ ಮಾಡಿಸಲೇಬೇಕು ಅಂತ ಹೇಳ್ತಾನೆ. ಇದನ್ನ ಕೇಳಿ ಇನ್ಫರಾಜ್ಗೆ ರಾಘವ್ ಮೇಲೆ ಕೋಪ ಬರುತ್ತೆ. ಈತನೇ ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿರ್ಬೇಕು ಅಂತ ಅನ್ಕೋತಾನೆ, ಯಾಕಂದ್ರೆ ಮೊದಲು ಇವರ ನಡುವೆ ಜಗಳ ನಡೆದಿರುತ್ತೆ. ಅದಕ್ಕೆ ಅವನು ರಾಘವ್ಗೆ ಬುದ್ಧಿ ಕಲಿಸಬೇಕು ಅಂತ ಅನ್ಕೋತಾನೆ. ಇನ್ನು ಮಾರನೇ ದಿನ ಇನ್ಫರಾಜ್ ತನ್ನ ಕೆಲವು ರೌಡಿಗಳ ಜೊತೆ ಅವನ ಹೋಟೆಲ್ಗೆ ಬರ್ತಾನೆ. ಇಲ್ಲಿ ಬಂದು ಅವನು ಡ್ರಿಂಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ರಾಘವ್ ಅವನಿಗೆ ನೀವು ಬೇಕಾದ್ರೆ ಕುಡಿರಿ, ಆದ್ರೆ ನಮ್ಮ ಊರಿನ ರೋಡ್ ಅನ್ನ ಮಾಡಿಸಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಇನ್ಫರಾಜ್ ಆತನಿಗೆ ನಾನು ನಿಮ್ಮ ಊರಿನ ರೋಡ್ ಅನ್ನ ಮಾಡಿಸಲ್ಲ, ಏನ್ ಮಾಡ್ಕೋತೀಯಾ ಮಾಡ್ಕೋ ಅಂತ ಹೇಳ್ತಾನೆ. ಆಮೇಲೆ ಅವನು ರೋಡ್ ಮಂಜೂರಾದ ಅಪ್ರೂವಲ್ ಪೇಪರ್ಸ್ ನ ಹರಿದು ರಾಘವ್ ಮುಂದೆ ಬಿಸಾಕ್ತಾನೆ. ಇದನ್ನ ನೋಡಿ ರಾಘವ್ಗೆ ತುಂಬಾ ಕೋಪ ಬರುತ್ತೆ. ಇದನ್ನ ನೋಡಿ ಇನ್ಫರಾಜು ರಾಘವ್ ಮೇಲೆ ಅಟ್ಯಾಕ್ ಮಾಡಿಸ್ತಾನೆ ಮತ್ತು ಅವನಿಗೆ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ. ಈಗ ರಾಘವ್ ಮನೆಗೆ ಬರ್ತಾನೆ. ಸೆಲ್ವಿ ಇಲ್ಲಿ ರಾಘವ್ ಪರಿಸ್ಥಿತಿ ನೋಡಿ ತುಂಬಾ ಬೇಜಾರಾಗ್ತಾಳೆ. ನೀನು ಇಂತಹ ವಿಷಯದಲ್ಲಿ ಬಿಡಬೇಡ ಅಂತ ಹೇಳ್ತಾಳೆ. ಆದ್ರೆ ರಾಘವ್ಗೆ ಇನ್ಫರಾಜು ಸುಮ್ಮನೆ ಕುಂದ್ರಲ್ಲ ಅಂತ ಗೊತ್ತಿರುತ್ತೆ. ಅವನು ಹೇಗಾದ್ರೂ ಮಾಡಿ ನಮ್ಮನ್ನ ಸತಾಯಿಸೋಕೆ ಮತ್ತೆ ಬರ್ತಾನೆ ಅಂತ ಅನ್ಕೋತಾನೆ. ಅದಕ್ಕೆ ಅವನು ಊರವರ ಜೊತೆ ಮಾತಾಡ್ತಾನೆ. ನಾವು ರೋಡ್ ಮಾಡ್ಸೋಕೆ ಏನಾದ್ರೂ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ತಾನೆ. ಇನ್ನು ಅದೇ ಟೈಮಲ್ಲಿ ರಾಘವ್ಗೆ ಸೆಲ್ವಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಗೊತ್ತಾಗುತ್ತೆ. ಇದನ್ನ ಕೇಳಿ ಆತ ತುಂಬಾ ಖುಷಿ ಆಗ್ತಾನೆ. ಈಗ ಅವನು ಯಾರ ತಂಟೆಗೆ ಹೋಗಬಾರ್ದಂತ ಡಿಸೈಡ್ ಮಾಡ್ತಾನೆ ಮತ್ತು ತನ್ನ ವೈಫ್ ಜೊತೆ ಹೆಚ್ಚು ಟೈಮ್ ಕಳೀತಾನೆ. ಹೀಗಿದ್ದಾಗ ಒಂದು ದಿನ ಸೆಲ್ವಿ ತನ್ನ ಮನೆ ಕೆಲಸನ ಮಾಡ್ತಿರ್ತಾಳೆ. ಆಗ ಅಲ್ಲಿಂದ ರಾಘವ್ ಅಂಕಲ್ ಹೆಂಡತಿ ಅಲ್ಲಿಂದ ಹೋಗ್ತಿರ್ತಾಳೆ. ಈಕೆ ಅಲ್ಲಿಂದ ಹೋಗ್ತಿದ್ದಾಗ ಅಳ್ತಿರ್ತಾಳೆ. ಆಗ ಸೆಲ್ವಿ ಆಕೆಗೆ ಏನಾಯ್ತು ಅಂತ ಕೇಳ್ತಾಳೆ. ಇನ್ನು ರಾತ್ರಿ ಆದಾಗ ರಾಘವ್ ಮನೆಗೆ ಬರ್ತಾನೆ. ಸೆಲ್ವಿ ಆತನಿಗೆ ನನಗೆ 50,000 ಬೇಕಾಗಿತ್ತು, ಇದ್ರೆ ಕೊಡ್ತೀರಾ ಅಂತ ಕೇಳ್ತಾಳೆ. ಇದನ್ನ ಕೇಳಿ ರಾಘವ್ ಏನು ಯೋಚನೆ ಮಾಡದೆ ಆಕೆಗೆ ಹಣ ಕೊಡ್ತಾನೆ. ಆಗ ಸೆಲ್ವಿ ಆತನಿಗೆ ಯಾಕೆ ದುಡ್ಡು ಬೇಕು ಅಂತ ಕೇಳಲ್ವಾ ಅಂತ ಕೇಳ್ತಾಳೆ. ರಾಘವ್ ಆಕೆಗೆ ನಿನಗೇನಾದ್ರೂ ಇಂಪಾರ್ಟೆಂಟ್ ಕೆಲಸ ಇರಬೇಕು, ನಾನು ರೀಸನ್ ಕೇಳೋಕೆ ಹೋಗಲ್ಲ, ನಿನಗೆ ಇಷ್ಟ ಬಂದಂತೆ ಮಾಡು ಅಂತ ಹೇಳ್ತಾನೆ.
ಇನ್ನೊಂದು ಕಡೆ ನಮಗೆ SI ನ ತೋರಿಸ್ತಾರೆ. ಈತ ಇನ್ಫರಾಜ್ನ ಮೀಟ್ ಆಗೋಕೆ ಹೋಗ್ತಾನೆ. ಆಕ್ಚುಲಿ ಆ ಊರಲ್ಲಿ ಮಿಸ್ ಆಗ್ತಿರೋ ಹೆಣ್ಮಕ್ಳ ಹಿಂದೆ ಇನ್ಫರಾಜ್ ಕೈ ಇರುತ್ತೆ. ಅವನು ಅವರ ಜೊತೆ ಬಲಾತ್ಕಾರ ಮಾಡಿ ಅವರನ್ನ ಕೊಲ್ತಿರ್ತಾನೆ. ಇದು SIಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೆ ಅವನು ಇನ್ಫರಾಜ್ ನಿಂದ ದುಡ್ಡು ತಗೊಂಡು ಕೇಸ್ ನ ಮುಚ್ಚಾಕೋಕೆ ಬರ್ತಿರ್ತಾನೆ. ಈಗ ಸೀನ್ ರಾಘವ್ ಕಡೆ ಶಿಫ್ಟ್ ಆಗುತ್ತೆ. ಈತ ತನ್ನ ಹೋಟೆಲ್ ನಲ್ಲಿ ಇರ್ತಾನೆ. ಆಗ ಈತನಿಗೆ ಒಂದು ಕಾಲ್ ಬರುತ್ತೆ. ಆ ಕಡೆ ಇದ್ದ ವ್ಯಕ್ತಿ ಜೋರಾಗಿ ಅಳ್ತಿರ್ತಾನೆ. ಆತ ರಾಘವ್ಗೆ ತಕ್ಷಣ ನಿನ್ನ ಮನೆಗೆ ಬಾ ಅಂತ ಹೇಳ್ತಾನೆ. ಈಗ ರಾಘವ್ ಏನ್ ಮಾಡ್ಬೇಕಂತ ಗೊತ್ತಾಗದೆ ತನ್ನ ಮನೆಗೆ ಬರ್ತಾನೆ. ಅವನು ಇಲ್ಲಿ ಬಂದು ನೋಡಿದಾಗ ಅವನ ಮನೆ ಮುಂದೆ ತುಂಬಾ ಜನ ಸೇರಿರ್ತಾರೆ. ಅವನು ಒಳಗೆ ಹೋಗಿ ನೋಡಿದಾಗ ಅವನ ಹೆಂಡತಿ ಸೆಲ್ವಿ ಸತ್ತೋಗಿರ್ತಾಳೆ. ಇದನ್ನ ನೋಡಿ ರಾಘವ್ ಶಾಕ್ ಅಲ್ಲಿ ಹೋಗ್ತಾನೆ. ನಾನು ಆಕೆನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದೆ. ಯಾವ ಪರಿಸ್ಥಿತಿ ಕೆಟ್ಟದಕ್ಕೆ ಆಕೆ ಸೂಸೈಡ್ ಮಾಡ್ಕೊಂಡಿರಬಹುದು ಅಂತ ಯೋಚನೆ ಮಾಡ್ತಿರ್ತಾನೆ. ಇದನ್ನ ನೋಡಿ ರಾಘವ್ ಅಂಕಲ್ ಹೆಂಡತಿಗೆ ಬೇಜಾರ್ ಅನ್ಸುತ್ತೆ. ಆಕೆ ರಾಘವ್ಗೆ ಎಲ್ಲ ನಿಜ ಹೇಳ್ಬೇಕಂತ ಡಿಸೈಡ್ ಮಾಡ್ತಾಳೆ. ಆಕೆ ರಾಘವ್ಗೆ ಎಲ್ಲ ನನ್ನಿಂದನೇ ಆಗಿದ್ದು. ನಾನು ಯೋಚನೆ ಮಾಡದೆ ಆ ಕೆಲಸ ಮಾಡಬಾರ್ದಾಗಿತ್ತು. ಅದಕ್ಕೆ ಆಕೆ ಸತ್ತೋದ್ಲು ಅಂತ ಹೇಳ್ತಾಳೆ. ಇದನ್ನು ಕೇಳಿ ರಾಘವ್ಗೆ ಏನು ಅರ್ಥ ಆಗಲ್ಲ. ರಾಘವ್ ಅಂಕಲ್ ಆಕೆಗೆ ಹೊಡೆದು ಏನಾಯ್ತು ನಿಜ ಹೇಳು, ನೀನು ಏನು ಮಾಡಿದೆ ಅಂತ ಕೇಳ್ತಾನೆ. ಇನ್ನು ಅದೇ ಟೈಮಲ್ಲಿ ಆ ಮೊಬೈಲ್ ಶಾಪ್ ಹುಡುಗ ಅಲ್ಲಿ ಓಡಿ ಬರ್ತಾನೆ. ಈತ ರಾಘವ್ಗೆ ಇವತ್ತು ಒಂದು ಮೊಬೈಲ್ ನನ್ನ ಶಾಪ್ಗೆ ರಿಪೇರಿಗೆ ಬಂದಿತ್ತು. ನಾನು ಅದನ್ನ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಸೆಲ್ವಿ ಮತ್ತು ಇನ್ಫರಾಜ್ ವಿಡಿಯೋ ಇತ್ತು. ಆಕ್ಚುಲಿ ಆ ಮೊಬೈಲ್ ಇನ್ಫರಾಜ್ ಆಗಿರುತ್ತೆ. ಅವನು ಹೆಣ್ಮಕ್ಳ ಜೊತೆ ಕೆಟ್ಟ ಕೆಲಸ ಮಾಡಿ ಅದನ್ನ ವಿಡಿಯೋ ಮಾಡ್ತಿರ್ತಾನೆ. ಇನ್ನು ಆ ಮೊಬೈಲ್ ನಲ್ಲಿ ಕೇವಲ ಸೆಲ್ವಿ ವಿಡಿಯೋ ಮಾತ್ರವಲ್ಲದೆ ಊರಿನ ತುಂಬಾ ಮಹಿಳೆಯರ ವಿಡಿಯೋಸ್ ಇರುತ್ತೆ. ಇದನ್ನು ಕೇಳಿ ರಾಘವ್ ಶಾಕ್ ಆಗ್ತಾನೆ. ಊರವರು ಕೂಡ ಹಾಗಾದ್ರೆ ನಮ್ಮ ಊರಲ್ಲಿ ಮಿಸ್ ಆಗ್ತಿರೋ ಎಲ್ಲಾ ಹೆಣ್ಮಕ್ಳ ಹಿಂದೆ ಇನ್ಫರಾಜ್ ಇರಬೇಕು ಅಂತ ಅನ್ಕೋತಾರೆ. ಅವನು ಅವರಿಗೆ ಸಾಲ ಕೊಟ್ಟ ಮೇಲೆ ಅವರು ತೀರಿಸದಿದ್ದಾಗ ಅವರ ಜೊತೆ ಕೆಟ್ಟ ಕೆಲಸ ಮಾಡ್ತಾನೆ ಮತ್ತು ಅದನ್ನ ವಿಡಿಯೋ ರೆಕಾರ್ಡ್ ಮಾಡ್ಕೋತಿರ್ತಾನೆ. ಇನ್ನು ಅವರನ್ನ ಕೊಂದು ಅವರು ಸೂಸೈಡ್ ಮಾಡ್ಕೊಂಡಿರೋ ತರ ಡ್ರಾಮಾ ಕ್ರಿಯೇಟ್ ಮಾಡಿರ್ತಾನೆ. ಈಗ ಆಕೆ ರಾಘವ್ಗೆ ಎಲ್ಲ ನಿಜ ಹೇಳ್ತಾಳೆ. ನಾನು ಇನ್ಫರಾಜ್ ಹತ್ರ ಸಾಲ ತಗೊಂಡಿದ್ದೆ. ಅದಕ್ಕೆ ಅವನಿಗೆ ಸಾಲ ಸರಿಯಾಗಿ ಟೈಮ್ಗೆ ಕೊಡಕ್ಕಾಗ್ಲಿಲ್ಲ. ಆಗ ಅವನು ನನ್ನ ಜೊತೆ ಕೆಟ್ಟ ಕೆಲಸ ಮಾಡ್ತಿದ್ದ ಮತ್ತು ನೀನು ಇಂಟ್ರೆಸ್ಟ್ ಕೊಡೋ ಅವಸರ ಇಲ್ಲ, ನೀನು ನನ್ನ ಜೊತೆ ಬಂದು ಮಲ್ಕೊಂಡ್ರೆ ಸಾಕು ಅಂತ ಹೇಳ್ತಿದ್ದ ಅಂತ ಹೇಳ್ತಾಳೆ. ಆದ್ರೆ ಇದೆಲ್ಲದರಿಂದ ಆಕೆಗೆ ಸಾಕಾಗಿರುತ್ತೆ. ಅದಕ್ಕೆ ಆಕೆ ಇನ್ಫರಾಜ್ಗೆ ನಾನು ನಿನಗೆ ನಿನ್ನ ಅಸಲನ್ನ ಕೊಡ್ತೀನಿ, ನೀನು ನನ್ನ ಜೊತೆ ಈ ಕೆಲಸ ಮಾಡೋ ಅವಸರ ಇಲ್ಲ ಅಂತ ಹೇಳಿರ್ತಾಳೆ. ಅದಕ್ಕೆ ಆಕೆ ಅಳ್ತಾ ಅಲ್ಲಿಂದ ಹೋಗ್ತಿರ್ತಾಳೆ. ಆ ಟೈಮಲ್ಲಿ ಸೆಲ್ವಿ ಆಕೆನ ನೋಡ್ತಾಳೆ. ಸೆಲ್ವಿ ಆಕೆಗೆ ಕೇಳಿದಾಗ ಆಕೆ ಮೊದಲು ಏನು ಹೇಳಲ್ಲ. ಆದ್ರೆ ಆಮೇಲೆ ಸೆಲ್ವಿಗೆ ಎಲ್ಲ ನಿಜ ಹೇಳ್ತಾಳೆ. ಇದನ್ನ ಕೇಳಿ ಸೆಲ್ವಿಗೆ ತುಂಬಾ ಬೇಜಾರಾಗುತ್ತೆ. ಅದಕ್ಕೆ ಆಕೆ ರಾಘವ್ ಹತ್ರ 50,000 ರೂಪಾಯಿನ ಕೇಳಿರ್ತಾಳೆ. ಈಗ ಮಾರನೇ ದಿನ ಸೆಲ್ವಿ ಮತ್ತು ಆಕೆ 50,000 ರೂಪಾಯಿ ತಗೊಂಡು ಇನ್ಫರಾಜ್ ಹತ್ರ ಹೋಗ್ತಾರೆ. ಇಲ್ಲಿ ಸೆಲ್ವಿ ಇನ್ಫರಾಜ್ಗೆ ದುಡ್ಡನ್ನ ಕೊಟ್ಟು ಮಹಿಳೆಯರ ಜೊತೆ ಇಂತ ಬಿಹೇವ್ ಮಾಡಿದ್ರೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಇನ್ಫರಾಜ್ಗೆ ತುಂಬಾ ಕೋಪ ಬರುತ್ತೆ. ಅವನು ಆಕೆನ ಒಂದು ರೂಮ್ಗೆ ಹೇಳ್ಕೊಂಡು ಹೋಗ್ತಾನೆ. ಆ ಮಹಿಳೆ ಇನ್ಫರಾಜ್ನ ತಡೆಯೋಕೆ ಟ್ರೈ ಮಾಡ್ತಾಳೆ. ಆದ್ರೆ ಅವನು ತನ್ನ ಕಡೆಯವರನ್ನ ಕರೆದು ಆಕೆನ ಅಲ್ಲಿಂದ ಹೊರಗೆ ಹಾಕಿಸ್ತಾನೆ. ಈ ಕಡೆ ಇನ್ಫರಾಜ್ ಸೆಲ್ವಿನ ರೂಮ್ ಒಳಗೆ ಕರ್ಕೊಂಡು ಹೋಗಿ ಕ್ಯಾಮ್ರಾ ಸೆಟಪ್ ಮಾಡ್ತಾನೆ ಮತ್ತು ಆಕೆ ಜೊತೆ ಕೆಟ್ಟ ಕೆಲಸ ಮಾಡ್ತಾನೆ. ಎಲ್ಲ ಮುಗಿದ ಮೇಲೆ ಸೆಲ್ವಿಗೆ ಆ ವಿಡಿಯೋನ ತೋರಿಸ್ತಾನೆ. ನೀನು ಯಾರಿಗಾದ್ರೂ ಈ ವಿಷಯ ಹೇಳಿದ್ರೆ ಈ ವಿಡಿಯೋನ ವೈರಲ್ ಮಾಡ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಆಕೆಗೆ ತುಂಬಾ ಬೇಜಾರಾಗುತ್ತೆ. ಆಕೆ ಇನ್ಫರಾಜ್ನ ದೂಕ್ ಬಿಡ್ತಾಳೆ. ಆಗ ಮೊಬೈಲ್ ಕೆಳಗೆ ಬಿದ್ದು ಅದರ ಸ್ಕ್ರೀನ್ ಒಡೆದು ಹೋಗುತ್ತೆ. ಇದರಿಂದ ಇನ್ಫರಾಜ್ ಆ ಮೊಬೈಲ್ ನ ರಿಪೇರಿ ಮಾಡಿಸೋಕೆ ಮೊಬೈಲ್ ಶಾಪ್ಗೆ ಹೋಗಿರ್ತಾನೆ. ಆಗ ಆ ಹುಡುಗನಿಗೆ ಆ ಮೊಬೈಲ್ ನಲ್ಲಿದ್ದ ವಿಡಿಯೋ ಕಂಡಿರುತ್ತೆ. ಇನ್ನೊಂದು ಕಡೆ ಸೆಲ್ವಿ ಮತ್ತು ಆ ಮಹಿಳೆ ಮನೆಗೆ ಬರ್ತಾರೆ. ಇಲ್ಲಿ ಬಂದಾಗ ಆ ಮಹಿಳೆ ಆಕೆಗೆ ಸಮಾಧಾನ ಮಾಡ್ತಾಳೆ. ಅದಕ್ಕೆ ಸೆಲ್ವಿ ನಾನಕ್ಕೆ ಚಿಂತೆ ಪಡ್ಲಿ, ಅಂತ ವ್ಯಕ್ತಿ ಮುಟ್ಟಿದರೆ ನಾನಕ್ಕೆ ಭಯಪಡಬೇಕು, ನಾನಕ್ಕೆ ಚಿಂತೆಯಲ್ಲಿ ಬದುಕಬೇಕು ಅಂತ ಹೇಳ್ತಾಳೆ. ಇನ್ನು ಸೆಲ್ವಿ ಆಕೆಗೆ ನೀನು ಚಿಂತೆ ಮಾಡಬೇಡ, ನಾನು ಸ್ವಲ್ಪ ದಿನದಲ್ಲಿ ಇದೆಲ್ಲ ಮರೆತು ಹೋಗ್ತೀನಿ, ಆದ್ರೆ ನನ್ನ ಗಂಡಂದರಿಗೆ ಈ ಬಗ್ಗೆ ಏನು ಗೊತ್ತಾಗಬಾರ್ದು ಅಂತ ಹೇಳ್ತಾಳೆ. ಸೆಲ್ವಿ ಆಕೆ ಮುಂದೆ ಸ್ಟ್ರಾಂಗ್ ಆಗಿರೋಕೆ ಟ್ರೈ ಮಾಡ್ತಾಳೆ. ಆದ್ರೆ ಆಕೆ ಒಬ್ಬ ಕಲಿದ್ದಾಗ ಆಕೆ ಮೂರ್ತಿಯಾಗಿ ಮುರಿದು ಹೋಗ್ತಾಳೆ. ಆಕೆಗೆ ತುಂಬಾ ಬೇಜಾರಾಗ್ತಿರುತ್ತೆ. ಆಕೆ ತನ್ನ ಗಂಡನ ಜೊತೆ ಒಳ್ಳೆ ಲೈಫ್ ಅನ್ನ ಬದುಕಬೇಕಂತ ಆಸೆ ಪಟ್ಟಿರ್ತಾಳೆ. ಆದ್ರೆ ಈಗ ಎಲ್ಲ ಮುಗ್ದಿರುತ್ತೆ. ಅದಕ್ಕೆ ಆಕೆ ದುಃಖದಲ್ಲಿ ಏನ್ ಮಾಡ್ಬೇಕಂತ ಗೊತ್ತಾಗದೆ ನೇಣಾಕೊಂಡು ಸತ್ತೋಗಿರ್ತಾಳೆ. ಈಗ ಪ್ರೆಸೆಂಟ್ ನಲ್ಲಿ ಆ ಮಹಿಳೆ ರಾಘವ್ಗೆ ಎಲ್ಲ ನಿಜ ಹೇಳ್ತಾಳೆ. ಇದನ್ನು ಕೇಳಿ ರಾಘವ್ಗೆ ತುಂಬಾ ಕೋಪ ಬರುತ್ತೆ. ಏಕೆಂದ್ರೆ ಇನ್ಫರಾಜ್ ಕೇವಲ ಸೆಲ್ವಿ ಜೊತೆ ಮಾತ್ರವಲ್ಲದೆ ಆ ಊರಿನ ತುಂಬಾ ಮಹಿಳೆಯರ ಜೊತೆ ಅದೇ ಕೆಲಸ ಮಾಡಿರ್ತಾನೆ. ಈಗ ಅವನು ಇನ್ಫರಾಜ್ನ ಮುಗಿಸ್ಬೇಕಂತ ಯೋಚನೆ ಮಾಡ್ತಾನೆ. ಅದಕ್ಕೆ ಅವನು ಇನ್ಫರಾಜ್ ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ಅಲ್ಲಿಗೆ ಹೋಗ್ತಾನೆ. ಇಲ್ಲಿ ಇನ್ಫರಾಜ್ ಇನ್ನೊಬ್ಬ ಮಹಿಳೆಯನ್ನ ಟಾರ್ಚರ್ ಮಾಡ್ತಿರ್ತಾನೆ. ಇದನ್ನು ನೋಡಿ ರಾಘವ್ಗೆ ಮತ್ತೆ ಕೋಪ ಬರುತ್ತೆ. ಅವನು ಒಂದು ಕತ್ತಿ ತಗೊಂಡು ಅಲ್ಲಿದ್ದವರನ್ನೆಲ್ಲ ಹೊಡಿತಾನೆ. ಅವರೆಲ್ಲ ಅಲ್ಲಿಂದ ಓಡೋಗ್ತಾರೆ. ಈಗ ಇನ್ಫರಾಜ್ ಒಬ್ಬನೇ ಅಲ್ಲಿ ಉಳಿದಿರ್ತಾನೆ. ಈಗ ರಾಘವ್ ಅವನನ್ನ ತುಂಬಾ ಹೊಡೆದು ಅವನ ಕುತ್ತಿಗೆನ ಕಟ್ ಮಾಡ್ತಾನೆ. ಈಗ ರಾಘವ್ ಅಲ್ಲಿಂದ ಡಾಕ್ಟರ್ ಹತ್ರ ಹೋಗ್ತಾನೆ. ಇಲ್ಲಿ ಬಂದು ನೋಡಿದಾಗ ಆತ ಸೆಲ್ಫಿ ಜೊತೆ ಏನಾಗಿತ್ತು ಅಂತ ಕರೆಕ್ಟ್ ಆಗಿ ರಿಪೋರ್ಟ್ ಬರೆದಿರಲ್ಲ. ಇದನ್ನು ನೋಡಿ ರಾಘವ್ಗೆ ಈತ ಕೂಡ ಇನ್ಫರಾಜ್ ಜೊತೆ ಸೇರ್ಕೊಂಡಿದ್ದಾನೆ ಅಂತ ಅರ್ಥವಾಗುತ್ತೆ. ಅದಕ್ಕೆ ಅವನು ಅವನ ರುಂಡ ಕೂಡ ಕಟ್ ಮಾಡ್ಬಿಡ್ತಾನೆ. ಈಗ ರಾಘವ್ ಅವರಿಬ್ಬರ ರುಂಡ ತಗೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗ್ತಾನೆ. ಇಲ್ಲಿ SI ರಾಘವ್ನ ನೋಡಿ ಶಾಕ್ ಆಗ್ತಾನೆ. SI ರಾಘವ್ಗೆ ನೀನು ಇಬ್ಬರು ವ್ಯಕ್ತಿಗಳನ್ನ ಕೊಂದಿದ್ದೀಯಾ ಅಂತ ಕೇಳ್ತಾನೆ. ಆಗ ರಾಘವ್ ಇಬ್ಬರಲ್ಲ 3 ಕೊಂದಿದ್ದೀನಿ ಅಂತ ಹೇಳ್ತಾನೆ. ಆಗ ರಾಘವ್ ಅಚಾನಕ್ಕಾಗಿ SI ತಲೆಯನ್ನು ಕೂಡ ಕಟ್ ಮಾಡ್ತಾನೆ. ಯಾಕಂದ್ರೆ ರಾಘವ್ಗೆ SI ಕೂಡ ಇನ್ಫರಾಜ್ ಜೊತೆ ಸೇರ್ಕೊಂಡಿದ್ದಾನೆ ಅಂತ ಗೊತ್ತಿರುತ್ತೆ. ಈಗ ಸ್ಟೋರಿ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇದನ್ನೆಲ್ಲ ರಾಘವ್ MLA ಗೆ ಹೇಳ್ತಿರ್ತಾನೆ. ಈ ಸ್ಟೋರಿ ಕೇಳಿ MLA ತುಂಬಾ ಎಮೋಷನಲ್ ಫೀಲ್ ಆಗ್ತಾನೆ. ಅವನು ರಾಘವ್ಗೆ ನನಗೆ ಇನ್ಫರಾಜ್ ಬಗ್ಗೆ ಮೊದಲೇ ಗೊತ್ತಿದ್ರೆ ನಾನೇ ಅವನನ್ನ ಕೊಂದ್ಬಿಡ್ತಿದ್ದೆ ಅಂತ ಹೇಳ್ತಾನೆ. ಆದ್ರೂ ಪರವಾಗಿಲ್ಲ, ಈಗ ನಾನು ನಿನ್ನ ಈ ಜೈಲಿಂದ ಹೊರಗೆ ತರ್ತೀನಿ ಅಂತ ಹೇಳ್ತಾನೆ. ಆದ್ರೆ ರಾಘವ್ ಆತನಿಗೆ ನಾನು ಹೊರಗೆ ಬರಲ್ಲ, ಏಕೆಂದ್ರೆ ನನಗೆ ಹೊರಗೆ ಏನಿಲ್ಲ, ನಾನು ಎಲ್ಲಾ ಕಳ್ಕೊಂಡಿದ್ದೀನಿ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾನೆ. ಈಗ MLA ಆ ಊರಿಗೆ ರೋಡ್ ಮಾಡಿಸ್ತಾನೆ ಮತ್ತು ಆ ಊರಿಗೆ ಬೇಕಾದ ಎಲ್ಲಾ ಸೌಕರ್ಯಗಳನ್ನ ಮಾಡಿಕೊಡ್ತಾನೆ. ಇನ್ನೊಂದು ಕಡೆ ರಾಘವ್ ಜೈಲಲ್ಲಿ ತನ್ನ ಶಿಕ್ಷಣ ಕಂಟಿನ್ಯೂ ಮಾಡ್ತಾನೆ ಮತ್ತು ತನ್ನ ವೈಫ್ ಜೊತೆ ಕಳೆದ ಗುಡ್ ಮೂಮೆಂಟ್ಸ್ ನ ನೆನಪು ಮಾಡ್ಕೋತಿರ್ತಾನೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.